ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ಅಂತ ಇದ್ದಾರೆ, ಬಿಜೆಪಿ ಕಡೆಯಿಂದ ಕಾಗೇರಿ ಇದ್ದಾರೆ. ಅವರಿಬ್ಬರಲ್ಲಿ ಯಾರು ಬಂದ್ರೆ ಹೇಳೋದಾಗುತ್ತೆ? ನಾವಂತರೂ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್ ಯಾಕೆ? ಅಂದ್ರೆ ನಾವು ಮೊದಲಿಂದ ನಮ್ದು ಕಾಂಗ್ರೆಸ್. ಮೊದಲನೇ ಕಾಂಗ್ರೆಸ್. ಎಲ್ಲ ನಮ್ಮ ಅಜ್ಜ, ನಮ್ಮ ತಾಯಿ, ನಮ್ಮ ತಂದೆ ಅವರೆಲ್ಲರೂ ಕಾಂಗ್ರೆಸ್. ಸರ್ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ಇದ್ದಾರೆ, ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಬಿಟ್ಟು. ಬಿಜೆಪಿ ಕಡೆಯಿಂದ ಕಾಗೇರಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬಂದರೆ ಹೇಳೋದಾಗುತ್ತೆ ಉತ್ತರ ಕನ್ನಡಕ್ಕೆ? ಕಾಗೇರಿ ಬಂದರೆ ಒಳ್ಳೇದಾಗುತ್ತೆ ಸರ್. ಯಾಕೆ ಸರ್ ಕಾಗೇರಿ ಯಾಕೆ? ಅಂದರೆ ಬಿ ಜೆ ಪಿ ಎಲ್ಲದರಲ್ಲೂ ಚೆನ್ನಾಗಿದೆ. ಮತ್ತು ನಮ್ಮ ಮೋದಿಜಿಯವರು ಭಾಳ ಚೆನ್ನಾಗಿ ಎಲ್ಲ ಕಡೆಯಿಂದ ಯಾವುದು ರೋಡ್ ಆಗಲಿ, ಒಂದು ಮಕ್ಕಳಿಗಾಗಲಿ ಎಲ್ಲದರೂ ಇದರಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದು ನಮ್ಮ ಹಿಂದೂಗಳಿಗೂ ಒಳ್ಳೆಯದನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾನು ಮೋದಿಯವರಿಗೆ ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದರು. ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಸಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಟೂರಿಸಂ ಡೆವಲಪ್ಮೆಂಟ್ ಇಲ್ಲ, ಜಾಬ್ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಇಲ್ಲ ಅವರು ಐದು ಸಲನ ಆರಿಸಿ ಬಂದಿದ್ದಾರೆ. ಅವರು ಹೌದು, 5 ಸಲ ಆರಿಸಿ ಬಂದ್ರು ಅವ್ರು ಏನೂ ಮಾಡಲೇ ಇಲ್ಲ. ಇಲ್ಲಿ ಒಂದ್ಸಲ ಇಲೆಕ್ಷನ್ಗೆ ಬಂದು ಇಲೆಕ್ಷನ್ ಇದ್ದ ದಿವಸ ಬರೋರು, ಆಮೇಲೆ ಹೋದರೆ ಮತ್ತೆ ತಿರುಗಿ ನೋಡ್ತಾರೆ, ಮತ್ತೆ ಇಲೆಕ್ಷನ್ ನೆಕ್ಸ್ಟ್ ಬರ್ತಾ ಇದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ಅವ್ರು ಏನೂ ಮಾಡಲಿಲ್ಲ. ಅದಕ್ಕಾಗಿ ಕಾಗೇರಿ ನಿಂದಿಸಿದ್ದು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಕಾಗೇರಿ ಮೇಲೆ ಕೂಡ ಅಲಿಗೇಷನ್ ಇದೆ. ಈಗ ಸ್ಪೀಕರ್ ಆಗಿದ್ದಾಗ ಕಾರವಾರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಚೇರಿಗಳನ್ನ, ಗೌರ್ಮೆಂಟ್ ಕಚೇರಿಗಳನ್ನ ಅವ್ರು ಶಿರಸಿಗೆ ತಗೊಂಡೋಗಿದ್ರು ಅಂತ. ಇಲ್ಲ, ಈ ಸಲ ಅವರು ಮೋದಿಜಿಯವ್ರಿಗೆ ಸ್ವಲ್ಪ ಅವ್ರಿಗೆ ಇದನ್ನು ಮಾಡ್ತಿರ್ಬೋದು, ಒಳ್ಳೇದು ಮಾಡಿರಿ ಅಂತ ಹೇಳ್ತಿರ್ಬೋದು. ಆದರೆ ಅವರು ಈ ಸಲ ಚೆನ್ನಾಗಿ ಮಾಡ್ತಾನೆ ನಾನು ಹೇಳ್ತಾ ಇದ್ದೆ. ಸರಿ, ಲೋಕಸಭಾ ಎಲೆಕ್ಷನ್, MP ಎಲೆಕ್ಷನಲ್ಲಿ ಈ ಭಾಗದಲ್ಲಿ ನಿಮ್ಗೆ ಯಾರು ಬರ್ಬೇಕು ಅನ್ಸುತ್ತೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕು ಸರ್. ಅದೇ ಸರ್, ಕಾಂಗ್ರೆಸ್ ಯಾಕೆ ಅಂತ? ಬರ್ಬೇಕು ಸರ್. ಅದೇ ಸರ್, ಕಾಂಗ್ರೆಸ್ ಯಾಕೆ? ಏನು ಅನುಕೂಲ ಆಗಿದೆ ನಿಮ್ಗೆ ಅವ್ರ ಕಡೆಯಿಂದ ಅಂತ ಕೇಳ್ತಾ ಇದ್ದೀನಿ. ಅವರು ಇದಿಲ್ಲ ಸರ್, ಫೆಸಿಲಿಟೀಸ್ ಭಾಳ. ಹಾಂ, ಅದಕ್ಕೆ ಏನೇನು ಮಾಡಿದೆ ಸರ್? ಏನು ಗೊತ್ತಿಲ್ಲ ಸರ್. ಸರ್ ಗೊತ್ತಿಲ್ಲ ಅಂದರೆ ವೋಟ್ ಮಾಡ್ತೀರಾ ಅಂತೀರಾ? ಹಾಂ ಸರ್, ಓಕೆ. ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ. ಅವ್ರ ಹೆಸರು ಗೆಲ್ತಾರಾ? ಆಯ್ತು ಸರ್. ಹಾಂ ಸರಿ, ಗೆಲ್ತಾರೆ ಸರಿ. ಅವ್ರು ಬಂದರೆ, ಗೆದ್ದು ಬಂದರೆ ನಿಮ್ಮ ನಿರೀಕ್ಷೆಗಳೇನು, ಏನು ಬೇಕು ನಿಮಗೆ? ನಮ್ಗೆ ಎಜುಕೇಷನ್ ಫೆಸಿಲಿಟೀಸ್ ಸರ್. ಹಾಂ, ಮತ್ತೆ ಬೇರೆ ಏನು ಬೇಕು? ಮತ್ತು ಬನ್ನಿ ಅವನು ಹಿಂದಿ ಅವ್ರು ಬರೋಣ, हिंदी में बोलना। मन अकाउंट में किसको हाथ लंगड़ा गिंगड़ा है, पैसे भी ये करते बोले, उधर ऐसा ಸರ್. ಈ ಸರಿ ಲೋಕಸಭಾ ಎಲೆಕ್ಷನ್ಲಿ ನಿಮಗೆ ಈ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬರಬೇಕು ಅನ್ಸುತ್ತೆ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಯಾಕೆ? ಜಾತಿವಾದ ಇಲ್ಲ, ಹಾಂ, ನನಗೆ ಪ್ರಗತಿ ಬೇಕು. ಪ್ರಗತಿ ಬೇಕು. ಇಲ್ಲಿವರೆಗೂ ಏನು ಡೆವಲಪ್ಮೆಂಟ್ ಮಾಡಿದ್ರೆ? ಜಾಬ್ ಬೇಕು, ಮತ್ತು ಜಾಬ್ ಬೇಕು. ಆಮೇಲೆ ಕರಪ್ಷನ್ ಬೇಡ. GDP ಇನ್ಕ್ರೀಸ್ ಬೇಕು. ನನಗೆ ದೇಶದಲ್ಲಿ ಹಿತ ಬೇಕು. ಜಾತಿ ಪ್ರಯೋಜನ ಇಲ್ಲ, ಎಲ್ಲ ಜನ ಸೇಮ್. ಆ ಥರ ಬೇಕು, ಕಾಂಗ್ರೆಸ್ ಬೇಕು. ಸರ್, ಕಾಂಗ್ರೆಸ್ಗೆ ಈಗ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ. ಬಿಜೆಪಿ ಕಡೆಯಿಂದ ಕಾಗೇರಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಅಂಜಲಿ ನಿಂಬಾಳ್ಕರ್ ಬೇಕಾ, ಕಾಗೇರಿ ಬೇಕಾ? ಅಂಜಲಿ ನಿಂಬಾಳ್ಕರ್ ಬೇಕು. ಇನ್ನು ಏನೇ ಡೆವಲಪ್ಮೆಂಟ್ ಬೇಕು ಸರ್ ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ? ಅದು डिपेंड पार्टी के ऊपर ही डिपेंड रहता है. हमारे इसमें जो है, हमको सिर्फ जॉब और जो हमारा काम चाहिए वो पूरा कंप्लीट होना. वो आपस में झगड़ा ही नहीं चाहिए. ना हिंदू चाहिए, ना मुसलमान चाहिए, इंडियन चाहिए, सब एक. ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬರಬೇಕು? ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ, ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಬಿಟ್ಟು. ಬಿಜೆಪಿ ಕಡೆ ಕಾಗೇರಿ ನಿಂತ್ಕೊಂಡಿದ್ದಾರೆ. ಅವರಿಬ್ರು ಯಾರು ಬರಬೇಕು ಅನ್ಸುತ್ತೆ? ಮಕ್ಕಳದ್ದು ಹೆಂಗೈತೆ ಗೊತ್ತಾಗ್ತದೆ, ಯಾರು ಕೇಳಿ ಬರ್ತದೆ. ಈಗ ನೀವು ಸಪೋರ್ಟ್ ಮಾಡೋದು ಯಾರಿಗೆ ಮಾಡ್ಬೋದು? ಕಾಂಗ್ರೆಸ್ ಮಾಡ್ಬೋದು? ಕಾಂಗ್ರೆಸ್ಗೆ ಮಾಡ್ಬೋದು. ಕಾಂಗ್ರೆಸ್ಗೆ ಮಾಡಬೇಕು. ಸರ್, ಕಾಂಗ್ರೆಸ್ಗೆ 5 ಗ್ಯಾರಂಟಿಗಳು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಕೊಟ್ಟಿದ್ರು ಕಾಂಗ್ರೆಸ್ ಕಡೆಯಿಂದ. ಎಲ್ಲ ಬರ್ತಾ ಇದೆಯಾ ನಿಮ್ಮ ಮನೆಗಳಿಗೆಲ್ಲ? ನಾವು ಎಲ್ಲಿ ಗ್ಯಾರಂಟಿಗಳು ಅಂದರೆ ಗ್ಯಾರಂಟಿ ರೈಸ್ ಅದು ಇದು ಕೊಟ್ಟಿದ್ದಲ್ಲ. ನಾವು ರೈಸು ನಮ್ಮ ಅಂಗಡಿ ಇದೆ, ನಮ್ಮದು ಫ್ಯಾಮಿಲಿ ಇಲ್ಲಿ ಏನಿಲ್ಲ ತಮ್ಮ. ನಾವು ಅದ್ರ ಸಂಬಂಧ ಇಲ್ಲಿ ಅದನ್ನ ಏನು ಮಾಡೋಂಗಿಲ್ಲ. ಒಟ್ಟು ಕರೆಂಟದು ಇದಾಯ್ತು ಅಷ್ಟೇ. ಮತ್ತೆ ಬಸ್ಸದು ಹೆಣ್ಮಕ್ಳಿಗೆ 2 ಆಯಿತು. ಏನು ಸರ್, ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದೀರಿ ಭಾಗದಲ್ಲಿ. ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ವತಿಯಿಂದ ಅವ್ರು ಗೆಲ್ಬೋದಾ ಸರಿ? ಗೆಲ್ಬೋದಾ ಅವ್ರಿ ಸರಿ? ಗೆಲ್ಲಬಹುದು. ನಾನು ಒಬ್ಬರು ಹೇಳಿದೆ, 7,60,000 86ರಲ್ಲಿ ಓಟ್ ಲಿಸ್ಟ್ ಇದೆ. ಅದ್ರಾಗ ಯಾವುದೇ ಆಯ್ತು ಏನು ಯಾರು ಗೊತ್ತಾಗುತ್ತೆ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಓಕೆ. ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ.
ಹೌದು. ಬಿಜೆಪಿ ಕಡೆ ಕಾಗೇರಿ ನಿಂತ್ಕೊಂಡಿದ್ದಾರೆ. ಹೌದು. ಅವರಿಬ್ಬರಲ್ಲಿ ಯಾರು ಬಂದರೆ ಒಳ್ಳೇದಾಗುತ್ತೆ? ಯಾರು ಬಂದರೆ ಒಳ್ಳೇದಾಗ್ತದೆ ಅಂದರೆ ಲೋಕಸಭೆದಲ್ಲಿ ಅಂತಂದ್ರು ಬಿ ಜೆ ಪಿಯಲ್ಲೇ ಬರ್ತದೆ, ಅವರೇ ಬರ್ತಾರೆ. ಅಲ್ಲ, ಲೋಕಸಭೆಯಲ್ಲಿ ಬಿಜೆಪಿ ಬರ್ತಾರೆ, ಬಟ್ ಇವಾಗ ನಿಮ್ಮ MP ಕ್ಯಾಂಡಿಡೇಟ್ ಇಲ್ಲಿ ಲೋಕಲ್ ಯಾರು ಬರಬೇಕು ಅಂತ? ಇಬ್ರು ಚಲೋ ಇದ್ದಾರೆ, ಬಟ್ ಯಾರು ಕೆಲಸ ಚಲೋ ಮಾಡಿದಾರಲ್ಲ ಅವ್ರು ಬರ್ಬೇಕಂತ ನನ್ನ ಇಷ್ಟ. ಸರ್, ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು ಕ್ಷೇತ್ರದಲ್ಲಿ. ಆದ್ರೆ ಇಲ್ಲಿವರೆಗೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ಏನು ಮಾತಾಡಿದ್ರೆ ಡೆವಲಪ್ಮೆಂಟ್ 0 ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ದೇಶಪಾಂಡೆ ಅವ್ರದ್ದು ಭಾಳ ಪವರ್ಫುಲ್ ಇದೆ ಏರಿಯಾ, ಅದರಿಂದ ಇಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ವೋಟರ್ಸ್ ಇದ್ದಾರೆ. ಆಮೇಲೆ ಇಲ್ಲಿ ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ಲಿ ಆಗಿ. ಸೊ ನಾವು ಹೋಪ್ ಮಾಡ್ತೀವಿ ಕಾಂಗ್ರೆಸ್ ಬರ್ಬೋದು ಅಂತ ಹೇಳಿ. ಸರ್, ಕಾಂಗ್ರೆಸ್ಗೆ 5 ಗ್ಯಾರಂಟಿಗಳು ಕೊಟ್ಟಿದ್ರು ಮಹಿಳೆಯರಿಗೆ. ಹೌದು 2,000 ಅಮೌಂಟ್ ಆಗ್ಬೋದು, ಅದೆಲ್ಲ ಸರ್ ಬೆನಿಫಿಟ್ ಆಗುತ್ತೆ, ಇಂಡೈರೆಕ್ಟ್ಲಿ ಬೆನಿಫಿಟ್ ಆಗುತ್ತೆ, ಡೈರೆಕ್ಟ್ಲಿನೂ ಬೆನಿಫಿಟ್ ಆಗುತ್ತೆ. ಅಲ್ಲ, ಕೆಲವೊಂದಿಷ್ಟು ಜನ 2,000 ರೂಪಾಯಿ ಕೊಡೋದ್ರಿಂದ ಮಹಿಳೆಯರಿಗೆ ಒಂಥರ ಅವರು ಸೋಂಬೇರಿಗಳಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸರ್ ಎಲ್ಲರೂ ರೀಸನ್ ಕೊಡ್ತಾರೆ, ಅವ್ರವ್ರ ವ್ಯೂ ಇಟ್ಟಿರ್ತಾರೆ. ಸೋಮಾರಿ ಆಗ್ತಾರೆ ಆಗ್ತಾ ಇದ್ದಲ್ಲ, ಅದು ಬೇರೆ ಇಲ್ಲ. ಗೌರ್ಮೆಂಟ್ ಏನು ಫೆಸಿಲಿಟಿ ಕೊಡ್ತಾ ಇದೆ ಅದೊಂದು ಥರದ್ದು ಇದು ಫೆಸಿಲಿಟಿ ಇದೆ ಅದು. ಓಕೆ, ಆ ರೀತಿ ನೋಡಿ ಯಾವ ರೀತಿನೂ ಸೋಮಾರಿ ಆಗ್ತಾರೆ ಅನ್ನೋದು ಅದು ಬೇರೆ ಆಗುತ್ತೆ.